ಬೆಳಗ್ಗೆನೆ ಬೇಗನೆ ಎದ್ದು ಆನೆ ಮೌತ ಕಾಪಾಡಿ ಎಲ್ರೂ ಕೂಡ ಅಂದ್ರೆ ಆನೆ ಕಡೆಯವರು ಎಲ್ರೂ ಕೂಡ ಆನೆಗಳಿಗೆ ಬೇಗನೆ ಸ್ನಾನ ಮಾಡಿಸಕ್ಕೆ ಶುರು ಮಾಡ್ತಾರೆ. ನಂತರ ಪೇಂಟ್ ಅಂದ್ರೆ ಬಣ್ಣವನ್ನು ಕೂಡ ಅಲಂಕಾರವನ್ನು ಕೂಡ ಮಾಡ್ಬೇಕಲ್ಲ. ಸೊ ಇವತ್ತು ಅರಮನೆಯಲ್ಲಿ ಸರಿ ಸುಮಾರು ಒಂದು 3:30 ಸುಮಾರಿಗೆ ಅರಣ್ಯ ಭವನ ಪೂಜೆ ನಡೆಯುತ್ತೆ. ನಂತರದಲ್ಲಿ ಅರಮನೆಗೆ ಎಂಟ್ರಿ ಕೊಡುವಂತದ್ದು ಸಂಜೆ 6:45ರಿಂದ 7 ಗಂಟೆ ಒಳಗೆ. ಗೋಧೂಳಿ ಶುಭ ಲಗ್ನ ಅಲ್ಲಿಯೂ ಕೂಡ ಪೂಜೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ ಬೇಗ ನಮ್ಮ ಅಭಿಮನ್ಯು ಟೀಮ್ ಗಜಪಡೆಗೆ ಸ್ನಾನವನ್ನ ಮಾಡಿಸಿ ಪೇಂಟ್ ಅಲಂಕಾರವನ್ನ ಸಹ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇವತ್ತು ತುಂಬಾನೇ ವಿಜೃಂಭಣೆಯಿಂದ ಗಜಪಡೆಗೆ ಒಂದು ಸ್ವಾಗತ ಅರಮನೆಯಲ್ಲಿ ಸಿಗುತ್ತೆ. ಇವತ್ತಿಂದ ಇವತ್ತು ಸಂಜೆ ಆಗುತ್ತೆ ಹೋಗೋಷ್ಟೊತ್ತಿಗೆ. ನಾಳೆಯಿಂದ ಸ್ಪೆಷಲ್ ರೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ವೇಟ್ ಚೆಕ್ ಆಗಿರ್ಬೋದು, ಆನೆಗಳಿಗೆ ತಾಲೀಮ್ ಕೂಡ ಶುರುವಾಗುತ್ತೆ. ಪ್ರತಿದಿನ ಮೈಸೂರಿನ ಜನತೆ ಮತ್ತೆ ಬೇರೆ ಬೇರೆ ಊರಿನಿಂದ ಕೂಡ ಬರ್ತಾರೆ ಮೈಸೂರಿಗೆ. ಈಗ ದಸರಾ ಸಂಭ್ರಮ ಸಡಗರ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆಯಲ್ಲ, ಆನೆಗಳ ತಾಲೀಮನ್ನ ನೋಡ್ಬೋದು ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ. ಬೆಳಗ್ಗೆ ಒಂದು 7 ಗಂಟೆ ಸುಮಾರಿಗೆ ಆನೆಗಳು ಗೇಟ್ ಮೂಲಕ ಆಚೆ ಬರ್ತವೆ, ಒಂದು ರೌಂಡ್ ಹೊಡೆಯುತ್ತೆ. ಕೆಲವೊಂದು ಬಾರಿ ಅರ್ಧಕ್ಕೆ ಹೋಗಿ ವಾಪಸ್ ಬರ್ತಾರೆ, ಇನ್ನ ಕೆಲವೊಂದು ಬಾರಿ ಬನ್ನಿ ಮಂಟಪದ ತನಕ ಹೋಗಿ ನಂತರ ವಾಪಸ್ ಹಿಂತಿರುಗುತ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ ನೋಡಕ್ಕೆ. ಬೇರೆ ಬೇರೆ ಊರಿನಿಂದ ಬಂದಂತ ಪ್ರವಾಸಿಗರು ಕೂಡ ನೋಡಿ ಕಣ್ತುಂಬಿಕೊಳ್ಬಹುದು. ವಾಕಿಂಗ್ ಶುರುವಾಗ್ಬಿಟ್ರೆ, ತಾಲೀಮ್ ಶುರುವಾಗ್ಬಿಟ್ರೆ ಜನರಂತೂ ಬೆಳಿಗ್ಗೆನೆ ಬಂದು ಕಾಯ್ತಾ ಇರ್ತಾರೆ ಆನೆಗಳನ್ನ ನೋಡ್ಬೇಕು ಅಂತ. ಲೈನ್ ಆಗಿ ವಾಕಿಂಗ್ ಮಾಡ್ಕೊಂಡು ಹೋಗ್ತವೆ, ತುಂಬಾನೇ ಖುಷಿ ಆಗುತ್ತೆ ನೋಡಕ್ಕೇನೆ. ಈಗ ಸದ್ಯಕ್ಕೆ ಇವತ್ತು ಬೆಳಗ್ಗೆ ಬಣ್ಣವನ್ನ ಸಹ ಹಾಕ್ತಾ ಇದಾರೆ, ಅಲಂಕಾರ ಮಾಡ್ತಾ ಇದಾರೆ ಆನೆಗಳಿಗೆ. ಸೊ ಆನೆಗಳನ್ನ ಬೀಳ್ಕೊಳ್ಬೇಕಾಗುತ್ತೆ ಅರಣ್ಯ ಭವನದಿಂದ. ಸರಿ ಸುಮಾರು ಒಂದು 5 ದಿವಸಗಳ ಕಾಲ ಅರಣ್ಯ ಭವನದಲ್ಲೇ ವಾಸವಾಗಿದ್ದಂತ ನಮ್ಮ ಗಜಪಡೆ ಅಭಿಮನ್ಯು ಟೀಮ್ ಇವತ್ತು ಅರಣ್ಯ ಭವನದಿಂದ ಪೂಜೆಯನ್ನ ಮುಗಿಸ್ಕೊಂಡು ಅರಮನೆಯತ್ತ ಹೆಜ್ಜೆಯನ್ನ ಹಾಕುವಂತದ್ದು. ಅಲ್ಲಿ ಸ್ವಾಗತವನ್ನ ಮಾಡ್ಕೋತಾರೆ. ಅಲ್ಲೂ ಕೂಡ ಪೂಜೆಯನ್ನ ಮುಗಿಸಿಕೊಂಡು ಬರಗಾಲು ಪ್ರವೇಶ ಮಾಡುವ ಮೂಲಕ ಜೈಮಾರತ ಗೇಟ್ ಇಂದ ಅರಮನೆ ಒಳಗಡೆ ಎಂಟ್ರಿ ಕೊಡುವಂತದ್ದು. ಅಲ್ಲೇ ಎಲ್ರಿಗೂ ಕೂಡ ಗೊತ್ತು, ಶೆಡ್ ಎಲ್ಲ ನಿರ್ಮಿಸಿರ್ತಾರಲ್ಲ. ಸೊ ಅಲ್ಲೇ ಒಂದು 50 ದಿವಸಗಳ ಕಾಲ ಆನೆ ಮಾವುತ ಕಂಪ್ಲೀಟ್ ಟೀಮ್ ಏನಿದೆ, ಆನೆ ಕುಟುಂಬದವರು ಎಲ್ಲರೂ ಕೂಡ ಅಲ್ಲೇ ವಾಸವಾಗಿರ್ತಾರೆ. ಸ್ಪೆಷಲ್ ಊಟಗಳಾಗಿರ್ಬೋದು, ಸ್ಪೆಷಲ್ ರೇಷನ್ ಆನೆಗಳಿಗೆ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ಹೆಲ್ತ್ ಚೆಕಪ್ ಎಲ್ಲವನ್ನು ಕೂಡ ಮಾಡಿಯೇ ಪ್ಯಾಲೇಸ್ಗೆ ಎಂಟ್ರಿ ಕೊಡಿಸುವಂತದ್ದು. ಅರಣ್ಯ ಭವನದಲ್ಲಿ ಇಷ್ಟು ಒಂದು 4 ದಿವಸಗಳ ಕಾಲ ಇದ್ದಂತ ಆನೆಗಳನ್ನ ನೋಡ್ಬೇಕು ಅಂತ ಈಗಾಗಲೇ ಸಾಕಷ್ಟು ಜನರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನು ಅರಮನೆಗೆ ಬಂದ್ಮೇಲೆ ಇನ್ನಷ್ಟು ಜಾಸ್ತಿ ಜನ ಬರ್ತಾರೆ ಆನೆಗಳನ್ನ ನೋಡ್ಬೇಕು ಅಂತ. ಮಹೇಂದ್ರ ಈ ವರ್ಷನೂ ಕೂಡ ಶ್ರೀರಂಗಪಟ್ಟಣ ದಸರಾ 4ನೇ ಬಾರಿ ಮರದಂಬಾರಿ ದೇವಿಯನ್ನು ಕೂಡ ಹೊತ್ಕೊಂಡು ಸಾಗುವಂತದ್ದು. ಬಹಳ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ ಎಲ್ರಿಗೂ ಕೂಡ. ನೋಡ್ಬೋದು, ಕಣ್ತುಂಬಿಕೊಳ್ಬಹುದು. ಮಹೇಂದ್ರ ಫ್ಯೂಚರ್ ಅಂಬಾರಿ ಆನೆ ಬಹಳಷ್ಟು ಜನರಿಗೂ ಕೂಡ ಇಷ್ಟ. ಮಹೇಂದ್ರನಿಗೂ ಕೂಡ ತುಂಬಾನೇ ಅಭಿಮಾನಿಗಳಿದ್ದಾರೆ. ಇನ್ನ ಅಭಿಮನ್ಯು ಉತ್ತರಾಧಿಕಾರಿಗಳು ಮಹೇಂದ್ರ ಜೊತೆಗೆ ಪ್ರಶಾಂತ, ಧನಂಜಯ ಎಲ್ರಿಗೂ ಕೂಡ ಗೊತ್ತಿದೆ. ಈ ಆನೆಗಳು ಕೂಡ ತುಂಬಾನೇ ಫೇಮಸ್, ತುಂಬಾನೇ ಒಂದು ನಂಬಿಕೆ ಭರವಸೆಯನ್ನು ಕೂಡ ಇಟ್ಕೊಂಡಿರುವಂತ ಆನೆಗಳು. ಜೊತೆಗೆ ನಮ್ಮ ಭೀಮನಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೇಳ್ಬೇಕಾ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಪ್ರಶಾಂತ ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗ್ತಿರುವಂತದ್ದು. ಇನ್ನು ನಮ್ಮ ಹೆಣ್ಣಾನೆಗಳಾದಂತ ಕಾವೇರಿ ಮತ್ತೆ ಲಕ್ಷ್ಮಿ ಆನೆ, ದೊಡ್ಡರ್ವೆಯಿಂದ ಬಂದಂತ ಲಕ್ಷ್ಮಿ ಆನೆಯು ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಆನೆಗೂ ಕೂಡ ರೆಡಿಯನ್ನ ಮಾಡ್ತಾ ಇದ್ದಾರೆ. ಏಕಲವ್ಯ ಭರವಸೆಯ ಹೆಂಗಿರೋ ನಾಯಕ ಏಕಲವ್ಯ ಕೂಡ ಅಷ್ಟೇನೆ ರೆಡಿ ಆಗಿದ್ದಾನೆ. ಅಭಿಮನ್ಯುನ ತುಂಬಾನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಈ ಬಾರಿ ಚಿನ್ನದ ಅಂಬಾರಿಯನ್ನ ಹೊರುವಂತಹ ನಾಯಕ ಅಭಿಮನ್ಯು, 59 ವರ್ಷ, ಬಹಳಷ್ಟು ಚೆನ್ನಾಗಿದ್ದಾನೆ. ಗಜಗಾಂಭೀರ್ಯ, ತುಂಬಾನೇ ಸಾಧುವಾಗಿ ಈಗ ಕಾಣಿಸ್ತಾ ಇದ್ದಾನೆ. ಈ ಒಂದು ಮೈಸೂರಿನ ಅಂದ್ರೆ ನೇಚರ್ಗೆ ಮತ್ತೆ ಮೈಸೂರಿನ ಒಂದು ಸರೌಂಡಿಂಗ್ ಹೊಂದ್ಕೊಂಡಿದ್ದಾನೆ. ಟ್ರಾಫಿಕ್ ಆಗಿರ್ಬೋದು, ಹಿಂದ್ಗಡೆನೆ ರೈಲ್ವೆ ಸ್ಟೇಷನ್ ಇದೆ, ಟ್ರೈನ್ ಪಾಸ್ ಆಗ್ತಾ ಇರುತ್ತೆ ಅರಣ್ಯ ಭವನದ ಹಿಂದೆ, ಅದಕ್ಕೂ ಕೂಡ ಅಡ್ಜಸ್ಟ್ ಆಗಿದೆ. ಅಲ್ಲಿ ಜನರು ತುಂಬಾ ಜನ ಬರ್ತಾ ಇರ್ತಾರೆ, ಕ್ರೌಡ್ಸ್ ಇರುತ್ತೆ ಮತ್ತೆ ಗಲಾಟೆ ಎಲ್ಲವೂ ಕೂಡ. ಕಾಡಿನಿಂದ ನಾಡಿಗೆ ಬಂದಿರುವಂತ ಅಭಿಮನ್ಯು ಟೀಮ್ ಕಂಪ್ಲೀಟ್ ಆಗಿ ಹೊಂದ್ಕೊಂಡಿದ್ದಾರೆ. ಅರಣ್ಯ ಭವನದ ಒಳಗಡೆನೆ ಇಷ್ಟು ದಿವಸ ಅಂದ್ರೆ 3-4 ದಿವಸಗಳಿಂದ ವಾಕಿಂಗ್ ಅನ್ನ ಮಾಡ್ತಾರೆ, ಬೆಳಗ್ಗೆ ಸಂಜೆ ಸಿಂಪಲ್ ವಾಕ್. ಅದಕ್ಕೂ ಕೂಡ ಅಡ್ಜಸ್ಟ್ ಆಗುತ್ತೆ. ಇನ್ನೇನಿದ್ರು ರೋಡ್ ನಲ್ಲಿ ಟ್ರಾಫಿಕ್ ನಲ್ಲಿ ವಾಕಿಂಗ್ ಅನ್ನ ಮಾಡ್ಬೇಕು, ಅದು ಕೂಡ ನೋಡ್ಬೋದು, ಕಣ್ತುಂಬಿಕೊಳ್ಬಹುದು. ಏಕಲವ್ಯ ಭೀಮಾ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಪಕ್ಕನೆ ಕಟ್ ಆಗ್ತಿದ್ದಂತ ಕಾರಣ ಅನ್ಯೋನ್ಯವಾಗಿ ತುಂಬಾನೇ ಕ್ಲೋಸ್ ಆಗಿ ತುಂಟಾಟ ಮಾಡುತ್ತಾ, ದಂತ ಸೌಂಡ್ ಎಲ್ಲವನ್ನು ಕೂಡ ಮಾಡುತ್ತಾ, ಗಂಟೆ ಸೌಂಡ್ ಮಾಡುತ್ತಾ ಎಂಜಾಯ್ ಮಾಡ್ತಾ ಇದಾರೆ. ಒಂದು ನೋಡಕ್ಕೇನೆ ಖುಷಿ ಆಗುತ್ತೆ. ಎಲ್ರು ಕೂಡ ಬಂದಂತ ಪ್ರವಾಸಿಗರು ದೂರದಿಂದಾನೇ ನೋಡಿ ಕಣ್ತುಂಬಿಕೊಳ್ಬಹುದು, ಆನೆಗಳ ಆಟಗಳನ್ನ ನೋಡ್ಬೋದು. ನಿಮ್ಗೂ ಕೂಡ ಈ ಒಂದು ದಸರಾ ಗಜಪಡೆ ಆಗಮನವಾಗಿರುವುದು ಖುಷಿ ಆಯ್ತಾ? ಮೈಸೂರಿನಲ್ಲಿ ಎಂಜಾಯ್ ಮಾಡಬಹುದು ಅಂತ ಒಂದು
ಕ್ಷಣ ಇದಾಗಿರುತ್ತೆ.